ವೆಲ್ಕಮ್ ಟು ಪ್ಲಾಂಟೇಶನ್ ಇನ್ಫೋ. ಇವತ್ತು ನಾನು ಅಡಿಕೆ ಕೃಷಿಯಲ್ಲಿ ನೀರಿನ ಮಹತ್ವದ ಬಗ್ಗೆ ನಿಮಗೆ ಹೇಳ್ತಾ ಇದ್ದೀನಿ. ಅಡಿಕೆ ಕೃಷಿಯಲ್ಲಿ ಅಂದರೆ ಅಡಿಕೆ ಗಿಡ ಅಥವಾ ಮರಕ್ಕೆ ಸ್ಟ್ರೆಸ್ ಪೀರಿಯಡ್ ಇರುವುದಿಲ್ಲ. ನೀವು ಎಲ್ಲ ಟೈಮಲ್ಲಿ ಸರಿಯಾದ ರೀತಿಯಲ್ಲಿ ನೀರನ್ನು ಕೊಡಬೇಕಾಗುತ್ತದೆ. ಹಾಗಾಗಿ ನೀವು ಅಡಿಕೆಗೆ ಮಳೆ ನಿಂತ ನಂತರ ಅಂದರೆ ನವಂಬರ್ ತಿಂಗಳಿಂದ ಫೆಬ್ರವರಿ ತನಕ ವಾರಕ್ಕೆ ಒಮ್ಮೆ ಸ್ಪ್ರಿಂಕ್ಲರ್ ಮುಖಾಂತರ ನೀರು ಕೊಡಬೇಕು. ಹಾಗೂ ಮಾರ್ಚ್, ಏಪ್ರಿಲ್, ಮೇ ಅಂದರೆ ಈ 3 ತಿಂಗಳಲ್ಲಿ ಬಿಸಿಲು ಜಾಸ್ತಿ ಇರುವುದರಿಂದ 4 ದಿನಕ್ಕೆ ಒಮ್ಮೆ ನೀರು ಕೊಡಬೇಕು. ಇದರಿಂದ ನಿಮ್ಮ ಅಡಿಕೆ ಗಿಡದ ಬೆಳವಣಿಗೆ ತುಂಬ ಚೆನ್ನಾಗಿರುತ್ತದೆ ಹಾಗೂ ಉತ್ತಮ ಇಳುವರಿ ದೊರೆಯುತ್ತದೆ. ಹಾಗೆಯೇ ನೀವು ಡ್ರಿಪ್ ಇರಿಗೇಷನ್ ಮುಖಾಂತರ ನೀರು ಕೊಡುವುದಾದರೆ ದಿನಕ್ಕೆ 16ರಿಂದ 20 ಲೀಟರ್ ನೀರು ಕೊಡಬೇಕು. ಸಣ್ಣ ಗಿಡಕ್ಕೆ 5 ಲೀಟರ್ ಕೊಟ್ಟರೆ ಸಾಕು. ಈ ರೀತಿ ಸರಿಯಾದ ನೀರಿನ ಬಳಕೆಯಿಂದ ನಿಮ್ಮ ಅಡಿಕೆ ಕೃಷಿಯಲ್ಲಿ ನಿಮಗೆ ಉತ್ತಮ ಆದಾಯ ದೊರೆಯುತ್ತದೆ. ಅಡಿಕೆಗೆ ಯಾವುದೇ ಪೀರಿಯಡಲ್ಲೂ ಕೂಡ ಸ್ಟ್ರೆಸ್ ಕೊಡುವುದಿಲ್ಲ. ಹಾಗಾಗಿ ವರ್ಷ ಪೂರ್ತಿ ನೀರನ್ನು ಕೊಡಬೇಕಾಗುತ್ತದೆ. ಅಡಿಕೆ ಬೆಳೆಯ ಮಧ್ಯೆ ಮಿಶ್ರ ಬೆಳೆಯಾಗಿ ಜೀರಿಗೆ, ಮೆಣಸು, ಕಾಫಿ, ಪೆಪ್ಪರ್ ಇತರ ಬೆಳೆಗಳನ್ನು ಬೆಳೆದು ನಿಮ್ಮ ಆದಾಯವನ್ನು ಜಾಸ್ತಿ ಮಾಡಿಕೊಳ್ಳಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಹಾಗೆಯೇ ಅಗ್ರಿಕಲ್ಚರಲ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.